ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಭ್ರಷ್ಟ ಅಧಿಕಾರಿ ಆತನ ಸ್ನೇಹಿತನ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕರು, ಯಾಕೆ ಆತನ ಮೇಲೆ ಕ್ರಮ ಆಗಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರಲ್ಲ. ಮಾಧ್ಯಮಗಳು ಕೂಡ ವರದಿ ಮಾಡಿದ್ದೀವಿ. ಆದರೆ ಗಾಢ ನಿದ್ದೆಯಲ್ಲಿದ್ದಂತಹ ಮಾದೇವಪ್ಪನವ್ರಿಗೆ ಎಚ್ಚರಿಕೆ ಆಗ್ತಾ ಇಲ್ಲ. ಅವ್ರ ಕನಸಿನಲ್ಲಿ ಬರೀ ಒಳ ಮೀಸಲಾತಿ, ಬಲಗೈನವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡೋದು, ಎಡಗೈನವ್ರಿಗೆ ಯಾವ ರೀತಿ ನಾವು ಮೂಗಿಗೆ ತುಪ್ಪ ಸೋರೋದು, ಈ ಥರದ ವಿಚಾರಗಳು ಹೊಳಿತಾ ಇದ್ದಾಗ ಅವ್ರ ಇಲಾಖೆಯಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಇಲಾಖೆಯನ್ನು ಒಬ್ಬನಿಗೆ ಬರೆದು ಕೊಟ್ಬಿಟ್ಟಿದ್ದಾರೆ, ಬ್ರೋಕರ್ಗೆ. ಆತ ಏನು ಬೇಕಾದರೂ ಮಾಡ್ಕೋತಾನೆ, ಲಕ್ಷ್ಮೀನಾರಾಯಣನ ಗುಡಿಗೆ ಹೋಗ್ತಾನೆ, ಪ್ರಸಾದ ತಿಂತಾನೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಇಲಾಖೆಯಲ್ಲಿ ಏನಾಗ್ತಾ ಇದೆ ಮಾದೇವಪ್ಪನವ್ರಿಗೆ ಗೊತ್ತಾಗ್ತಾ ಇಲ್ಲ. ಪರಿಣಾಮ ಕೋಟಿ ಕೋಟಿ ನುಂಗಿರುವಂತಹ ಭ್ರಷ್ಟ ಕುಳ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಕ್ರೈಸ್ ಜನಾರ್ದನ ಪರಾರಿಯಾಗಿದ್ದಾನೆ, ನಾಪತ್ತೆಯಾಗಿದ್ದಾನೆ. ಆತನಿಗೆ ಸಹಕಾರ ನೀಡಿದವರು ಪ್ರಭಾವಿಗಳಿಗೆ ಆತ ಕೊಡ್ತಾ ಇದ್ದಂಥ ಸೇವೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ದಾಖಲೆಗಳ ಸಮೇತ ನಾನು ಬಿಗ್ ಸ್ಟೋರಿಯಲ್ಲಿ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಲೋಕಾಯುಕ್ತರು ರೇಡ್ ಮಾಡ್ತಾರೆ. ಒಂದು ತಿಂಗಳ ಹಿಂದೆ ರೇಡ್ ಮಾಡಿದಾಗ ಒಬ್ಬ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಆತನ ಸ್ನೇಹಿತನ ಮನೆಯಲ್ಲಿ 1,70,00,000 ಅಂದಾಜು ನಗದು ಹಣ ಸಿಗುತ್ತೆ. ಆ ಸ್ನೇಹಿತ ಹೇಳ್ತಾನೆ, ನಂದಲ್ಲ ಸ್ವಾಮಿ, ಇದು ಜನಾರ್ದನಂದು ಅಂತ. ಎಲ್ಲ ಹಣವನ್ನು ವಶಪಡಿಸ್ಕೋತಾರೆ ಲೋಕಾಯುಕ್ತ ಪೊಲೀಸ್. ಇನ್ನೂವರೆಗೂ ಅವನನ್ನು ಸಸ್ಪೆಂಡ್ ಮಾಡಿಲ್ಲ, ಆ ಭ್ರಷ್ಟ ಅಧಿಕಾರಿಯನ್ನ ಇಲಾಖೆ. ಯಾಕೆ ಮಾಡಿಲ್ಲ? ಕಾಪಾಡ್ತಾ ಇರೋದು ಯಾರು? ಯಾರೋ ಪ್ರಭಾವಿಗಳು ಅವ್ರನ್ನ ಕಾಪಾಡ್ತಾ ಇರ್ತಾರೆ. ನೀವು ರೋಡಲ್ಲಿ 500 ರೂಪಾಯಿ ಅವನಾದ್ರೂ ಕದ್ರೆ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಎತ್ತಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ತೀರಾ ನೀವು? 1,70,00,000 ದುಡ್ಡು ಸಿಕ್ಕಿದೆ. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದಾನೆ ಆತ. ಆತನಿಗೆ ಅರೆಸ್ಟ್ ಮಾಡೋದಾಗ್ಲಿ, ಸಸ್ಪೆಂಡ್ ಕೂಡ ಮಾಡೋಕ್ಕಾಗಿಲ್ಲ ಅಂದ್ರೆ ಅಷ್ಟು ದೊಡ್ಡ ಪ್ರಭಾವಿ ಯಾರಾಗಾದ್ರೆ ಅವ್ರನ್ನ ಕಾಪಾಡ್ತಾ ಇರೋದು? ಈಗಿರುವ ಮಾಹಿತಿ ಏನಪ್ಪಾ ಅಂದ್ರೆ, ಆತನಿಗೆ ಆ ಪ್ರಭಾವಿ ಯಾರು ಮಂತ್ರಿಗಳ ಆಪ್ತರೋ ಮತ್ತೊಬ್ಬರೋ ಮಗದೊಬ್ಬರು ಇರ್ತಾರಲ್ಲ, ಅವರಿಗೆ ಈತ ವಿಶೇಷವಾದಂಥ ಸೇವೆಗಳನ್ನು ಒದಗಿಸ್ತಿದ್ದ. ಯಾವ ರೀತಿ ಸೇವೆಗಳು? ಈಗ ಯಾವ್ಯಾವುದೋ ರೀತಿಯ ಆಮಿಷಗಳನ್ನು ಅಧಿಕಾರಿಗಳು ರಾಜಕಾರಣಿಗಳಿಗೆ ತೋರಿಸ್ತಾರಂತೆ, ಅದೇನೋ ಹೇಳಿ ಅವ್ರ ಕೆಲಸ ಮಾಡಿಸ್ಕೊತಾರಂತೆ. ಅಥವಾ ರಾಜಕಾರಣಿಗಳು ಯಾವ್ಯಾವುದೋ ರೀತಿಯ ಬೆದರಿಕೆಯನ್ನು ಹಾಕಿಸಿ ಅಧಿಕಾರಿಗಳಿಂದ ಅವ್ರ ಕೆಲಸ ಮಾಡಿಸ್ಕೊತಾರಂತೆ. ಯಾರಿಗೆ ಬೇಕು ಅವ್ರಿಗೆ ಟೆಂಡರ್ ಕೊಡಿಸೋದ್ರಿಂದ ಹಿಡಿದು, ಯಾರ ಹತ್ರ ಏನು ವಸೂಲಿ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಎಲ್ಲ ಕೆಲಸವನ್ನು ಮಾಡಿಸ್ಕೋತಾರೆ ಅನ್ನೋದು ಮಾತುಗಳು. ಈಗ ಈ ಜನಾರ್ದನ, ಜನ ಜನಾರ್ದನ, ಫೋಕಸ್ ಟಿವಿ ಕೂಡ ಈತನ ಬಗ್ಗೆ ಒಂದೆರಡು ಸ್ಟೋರಿಗಳನ್ನು ಮಾಡಿ ಮಾದೇವಪ್ಪನವ್ರಿಗೆ ಎಚ್ಚರ ಆಗಿಲ್ಲ. ಈಗ ಅವರು ಕನಸು ಕಾಣ್ತಾ ಇದ್ದಾರೆ. ಅವ್ರ ಇಲಾಖೆಯಲ್ಲಿ ಏನು ನಡೀತಾ ಇದೆ, ಏನು ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ದಲಿತ ಸಂಘಟನೆಗಳು ಅವರ ಇಲಾಖೆಯ ವಿರುದ್ಧ, ಅವರ ವಿರುದ್ಧ ಬೀದಿಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ಸ್ಥಿತಿಗೆ ಮಾದೇವಪ್ಪನವರು ಅವ್ರನ್ನವ್ರು ತಂದ್ಕೊಂಡಿದ್ದಾರೆ. ಕಾರಣ ಏನಂದ್ರೆ, ಅವ್ರ ಇಲಾಖೆಯಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ವ್ಯವಧಾನನೂ ಇಲ್ಲ ಅವರಿಗೆ, ಅಷ್ಟು ತಾಳ್ಮೆನೂ ಇಲ್ಲ, ಅಷ್ಟು ಟೈಮು ಕೂಡ ಇಲ್ಲ. ಈಗ ಈ ಜನಾರ್ದನನ ಸೇವೆ ವಿಚಾರ ಅಂತ ಬಂದಾಗ, ಈ ಜೈಮಹಲ್ನ PWD ಕ್ವಾರ್ಟರ್ಸ್ ಇದೆಯಲ್ಲ, ಅಲ್ಲಿ C311, 315A, 316A ಈ ಕ್ವಾರ್ಟರ್ಸ್ನಲ್ಲಿರುವಂತಹ ಮನೆಗಳು ಯಾರು? ಅಲ್ಲಿ ಜನಾರ್ದನ ಯಾಕೆ ಹೋಗ್ತಿದ್ದ? ಅಲ್ಲಿ ಏನೇನು ಕೆಲಸಗಳು, ಏನೇನು ಸೇವೆಗಳಾಗ್ತಿದ್ವು? ಆ ಕ್ವಾರ್ಟರ್ಸ್ಗಳ ಎದುರಿಗೆ ಒಂದು ಖಾಸಗಿ ಮನೆ ಇದೆ. ಆ ಮನೆ ಯಾರಿಗೆ ಸಂಬಂಧಿಸಿದ್ದು? ಆ ಮನೆಯಲ್ಲಿ ಜನಾರ್ದನ ಏನ್ ಮಾಡ್ತಿದ್ದ? ಅಲ್ಲಿ ಏನೇನು ಇಟ್ಟಿದ್ದಾನೆ? ಜನಾರ್ದನನ ಡ್ರೈವರ್ ಈ ಜನಾರ್ದನನ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆದ್ಮೇಲೆ ಹೋಗಿ ಏನೇನು ಮಾಡಿದ? ಯಾರ್ಯಾರಿಗೆ ಕಾಲ್ ಮಾಡಿದ? ಎಲ್ಲೆಲ್ಲಿಂದ ಏನೇನನ್ನ ಸಾಗಣೆ ಮಾಡಿದ? ಇದನ್ನು ತನಿಖೆ ಮಾಡಬೇಕಲ್ವಾ? ತನಿಖೆ ಮಾಡ್ತಾ ಇಲ್ಲ ಈಗ ಲೋಕಾಯುಕ್ತರು ಇದನ್ನ. ಲೋಕಾಯುಕ್ತ ಪೊಲೀಸರಿಗೆ ಹಾಗಾದ್ರೆ ತನಿಖೆ ಮಾಡದೇ ಇರೋದಕ್ಕೆ ಯಾರ ಪ್ರಭಾವ ಇದೆ? ಯಾರು ಹೇಳಿದ್ದಾರೆ ಬಿಟ್ಬಿಡಿ ಹೋಗ್ಲಿತ್ಲಾಗೆ ಅಂತ? ಯಾರಾದ್ರೂ ಹೇಳಿದ್ರೆ ಅವ್ರಿಗೂ ಈ ಜನಾರ್ದನನಿಗೂ ಏನ್ ಸಂಬಂಧ? ಹಂಗಾದ್ರೆ ಮೂಲಗಳ ಪ್ರಕಾರ
ಈತ ಜನಾರ್ದನ ಪ್ರಭಾವಿಗಳಿಗೆ ಏನೇನು ಕೊಡಬೇಕೋ ಕೊಡೋದ್ರ ಜೊತೆಗೆ ವಿಶೇಷವಾದಂಥ ಮಸಾಜ್ ವ್ಯವಸ್ಥೆಯನ್ನು ಮಾಡಿಸ್ತಿದ್ದ. ಹಲವು ಮಸಾಜ್ ಪಾರ್ಲರ್ಗಳ ಜೊತೆಗೆ ನಿಕಟವಾಗಿ ಸಂಬಂಧ ಹೊಂದಿರುವಂಥ ಈತ ಅವ್ರ ಮನೆಗೆ ಕಳಿಸಿ ಆ ಸೇವೆಯನ್ನು ಒದಗಿಸ್ತಿದ್ದ. ಎಂತೆಂಥ ಸೇವೆಗಳನ್ನು ಮಾಡಿ ಅಧಿಕಾರಿಗಳು ಉನ್ನತ ಹುದ್ದೆಗಳಿಗೆ ಬರ್ತಾರೆ, ಆಯಕಟ್ಟಿನ ಸ್ಥಳದಲ್ಲಿ ಕೂತ್ಕೋತಾರೆ, ಅಲ್ಲಿ ಕೂತು ಯಾವ ರೀತಿ ಬಕೆಟ್ ಹಿಡಿತಾರೆ, ಇಲಾಖೆಯನ್ನು ಸರ್ವನಾಶ ಮಾಡ್ತಾರೆ, ಮಂತ್ರಿಗಳು ಚೇಲಾಗಳು ಹೇಳ್ದಂಗೆ ಕೇಳ್ತಾರೆ, ಮಂತ್ರಿಗಳ ಬ್ರೋಕರ್ಗಳಿಗೆ ಕೆಲಸ ಮಾಡ್ತಾರೆ. ಅವರು ಹಣ್ಣು ತಿಂದು ಇವ್ರಿಗೆ ಸಿಪ್ಪೆ ಕೊಟ್ಟರೆ ಅದೇ ಪ್ರಸಾದ ಅಂತ ತಿಂದ್ಕೊಂಡು ಇವರು ಜೈಲಿಗೆ. ಒಂದು ಸಣ್ಣ ಎಕ್ಸಾಂಪಲ್ ವೀಕ್ಷಕರೇ, ಮೂಡಾ ಕೇಸ್ನಲ್ಲಿ ನೋಡಿ ಏನಾಯಿತು. ಸೈಟ್ಗಳನ್ನು ಪಡೆದಿರುವಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟರು ಸೈಟ್ಗಳನ್ನು. ಅವರು ಕ್ಲೀನ್ ಚಿಟ್ ಬಂತು, ಅವ್ರದ್ದೇನೂ ಇಲ್ಲ ಅದರಲ್ಲಿ ತಪ್ಪು. ಆದರೆ ಆ ಅಧಿಕಾರಿ ನಟೇಶ ಜೈಲು ಶಿಕ್ಷೆ ಆಯಿತು, ಜೈಲಿಗೆ ಹೋಗಿ. ಇದನ್ನು ಎಲ್ಲ ಅಧಿಕಾರಿಗಳು ಗಮನಿಸಬೇಕು. ರಾಜಕಾರಣಿಗಳ ಚೇಲಾಗಳ ಮಾತನ್ನು ನೀವು ಕೇಳಿದರೆ ನಾಳೆ ನಟೇಶನ್ಗಾಗುವಂಥ ಪರಿಸ್ಥಿತಿ ನಿಮಗೂ ಆಗುತ್ತೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.